ಪುರ ಇಲ್ಲಿ ವ್ಯವಸ್ಥಿತ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ಆ ನಿಟ್ಟಲ್ಲಿ ಮೊದಲ ಹಂತದ ಟಾಸ್ ಪ್ರಕ್ರಿಯೆ ಜಯವನ್ನು ದಾಖಲಿಸಿರ್ತಕ್ಕಂಥ ಟೌನ್ ಬ್ಲೂ ರೀಫಿನ ತಂಡ ಮೊದಲ ಹಂತದಲ್ಲಿ ಕ್ಷೇತ್ರರಕ್ಷಣೆ ಆಯ್ದುಕೊಂಡಿದ್ದಾರೆ. ಮೊದಲ ಓವರ್ಗಾಗಿ ರಾಹೇಲ್ ಓತ್ಯಾವರ, ಜಾಲಿ ಆರಂಭಿಕ ಆಟಗಾರಾಗಿ ಇಲಿಯಾಸ್ ಮತ್ತು ಫಾಯಿಜ್. ಇನ್ನಿಂಗ್ಸಿನ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಫಿರೋಜ್ ಕ್ಷೇತ್ರರಕ್ಷಣೆ ಮಾಡಿದ್ರು. 1 ಔಟ್ಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ ಆರಂಭ. 4 ತಂಡಗಳನ್ನ ಟೌನ್ ರೂಪದಲ್ಲಿ ಆಡಿಸಿದ್ರು ಕೂಡ ಕೊನೆಯ ಘಟ್ಟದಲ್ಲಿ ಟೌನ್ ಬ್ಲೂ ರೀಫ್ ಇವಾಗ ಈ ಪಂದ್ಯಾಕೂಟದ ಸೆಮಿಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ಎರಡನೇ ಬಾರಿ ಮತ್ತೆ ರಾಹುಲ್ ಉದ್ಯಾವರ, ಉಡುಪಿ ಪರಿಸರ ಕಂಡ ಅತ್ಯುತ್ತಮ ರೀತಿಯ ಯುವ ಎಸೆತಗಾರ ಕೂಡ. ಇದರ ಮಧ್ಯೆ ಔಟರ್ ರಚ್ ಆಗ್ತಾ ಇದೆ. 1 ಓಟವನ್ನು ಫಾಯಿಜ್ ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 2 ಓಟಗಳು. ಜಾಲಿ ಮೂಡ್ಗೋಪಾಡಿ ಕೂಡ ಇಲ್ಲಿ 1 ಬಾರಿ ಪ್ರಶಸ್ತಿಯನ್ನು ಜಯಿಸಿರುವಂತಹ ಒಂದು ತಂಡ ಮತ್ತೊಂದು ಪ್ರಶಸ್ತಿಗಾಗಿ ಉಪಾಂತ ಘಟ್ಟದ ಪಂದ್ಯವನ್ನು ಆಡ್ತಾ ಇದೆ. 3ನೇ ಬಾರಿಗೆ ಮತ್ತೆ ರಾಹುಲ್ ಉದ್ಯಾವರ, ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಮತ್ತೊಂದು ಓಟ್ಗಳ ಸೇರ್ಪಡೆ. ತಂಡದ ಮೊತ್ತ 3. ಅಣ್ಣ ಗಮನಿಸಿ, ಆ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿಯಮರ್ ಪರವಾಗಿ ಆಟವನ್ನು ಆಡ್ತಾ ಇರುವಂತ ಇರ್ಷಾದ್ ಸಿದ್ದಾಪುರ ಅವರಾಡಿರುವಂತ ಬ್ಯಾಟ್ ಕಾಣೆ ಆಗಿದೆ. ಅದನ್ನು ತೆಗೆದುಕೊಂಡು ಹೋದವರು, ಇಲ್ಲದಿದ್ದರೆ ಸಿಕ್ಕಿದವರು ದಯವಿಟ್ಟು ತಂದು ಅದನ್ನು ಒಪ್ಪಿಸಿ. ಕೆಲವು ಮಂದಿ ಆಟಗಾರರಿಗೆ ಅವರು ಆಡುವಂತ ಆಟವೇ ಅವರಿಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಓಟಗಳು ಬರ್ತಾ ಇದೆ. ಮತ್ತೊಂದು ಓಟ್ಗಳ ಸೇರ್ಪಡೆ. ರನ್ಔಟ್ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ ಅನ್ನ ಮಾಡಿದ್ರು ತೃತೀಯ ನೇತ್ರ. ಥರ್ಡ್ ಅಂಪೈರ್ ಡಿಸಿಷನ್ ಇನ್ನೂ ಕೂಡ ಬರಬೇಕಾಗಿದೆ. ಅದ್ಯಾವ ರೀತಿಯ ಒಂದು ಡಿಸಿಷನ್ ಬರುತ್ತೆ ನೋಡ್ಬೇಕಾಗಿರುವಂತಹ ಹಂತ ಕೂಡ. ನಾಟ್ ಔಟ್. 5 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 8 ಓಟಗಳು. ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಮತ್ತೆ ಸ್ಕಾರ್ಕ್ ಭಾಗದಲ್ಲಿ ರಾಹೇಲ್. ಎರಡು ಅತ್ಯುತ್ತಮ ತಂಡಗಳು ಇಲ್ಲಿ ಸೆಮಿಫೈನಲ್ ಹೋರಾಟವನ್ನು ಮಾಡ್ತಾ ಇವೆ. ಐದನೇ ಬಾರಿ ಮತ್ತೆ ರಾಹೇಲ್ ಲಾಗ್ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ದಾರೆ. ಮತ್ತೊಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 9 ಓಟಗಳು. 9 ವಿದೌಟ್ ಲಾಸ್. ಜಾಲಿ ಮೂಡ್ಗೋಪಾಡಿಯ ತಂಡ. ಅಂತಿಮ ಚೆಂಡು, ಕೊನೆಯ ಎಸೆತ ಮೊದಲ ಓವರ್ನಲ್ಲಿ ಬಾಕಿ ಇದೆ. ಬಹಳಷ್ಟು ಉತ್ತಮ ರೀತಿಯ ಸ್ಲೋವರ್ ಚೆಂಡು. ವೈಟ್ ಬಾಲ್. ಅಕ್ರಮ ಎಸೆತ ಅನ್ನುವಂತಹ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ ಇವಾಗ 10 ಓಟಗಳು. ಉತ್ತಮ ರೀತಿಯ ಆರಂಭವನ್ನು ದಾಖಲಿಸುವಂತ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಕೊನೆಯ ಬಾರಿ ಮತ್ತೆ ರಾಹುಲ್ ಉದ್ಯಾವರ. ಓಟಗಳು ಬರ್ತಾ ಇದೆ. ಔಟ್ ಸೈಡ್ ಲಕ್ಷಪ್ ಆಗಿ ಹಾದು ಹೋಗಿರುವಂತಹ ಚೆಂಡು. ಮತ್ತೊಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 11. 11 ವಿದೌಟ್ ಲಾಸ್. ಮೊದಲ ಓವರ್ ಚಾಲ್ತಿಯಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. ಮತ್ತೆ ವೈಟ್ ಬಾಲ್. ಸತತವಾಗಿ ಎಕ್ಸ್ಟ್ರಾಸ್ ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 12. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡಬಲ್ಲಂತ ಸಾಮರ್ಥ್ಯದ ಯುವ ಎಸೆತಗಾರ. ರಾಜ್ಯದ ಪ್ರಸಿದ್ಧ ತಂಡ, ಜಿಲ್ಲೆಯ ಪ್ರಸಿದ್ಧ ತಂಡ. ಕಳೆದ 2 ಋತುವಿನಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ
ಈಸಾನ್ ಸ್ಪೋರ್ಟ್ಸಿನ ಪರವಾಗಿ ಆಟವನ್ನು ಆಡ್ತಾ ಇರುವಂತ ಆ ತಂಡದ ಪ್ರಮುಖ ಆಟಗಾರ ಕೂಡ ರಾಹೇಲ್ ಉದ್ಯಾವರ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಕೊನೆಯ ಬಾರಿ ಕಾರ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ತಟ್ಟೆಮುಟ್ಟಿ ಒಂದು ಓಟಗಳ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 13ಕ್ಕೆ ನಾಲಾಸ್. ಇನ್ನು ಕೂಡ 30 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅದ್ಯಾವ ರೀತಿ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿರುವಂತಹ ಅಂಶ ಕೂಡ ಇವತ್ತಿನ ದಿನ. ಈ ಪಂದ್ಯಾಕೂಟದ ಕೊನೆಯ ದಿನ, ಮೊದಲ ದಿನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹಂತವನ್ನು ತೋರ್ಪಡಿಸಿ ಉದ್ಘಾಟಿಸಿರ್ತಕ್ಕಂಥ ಈ ಪಂದ್ಯಾಕೂಟ ಮೂರನೆಯ ದಿನ ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ಮುಕ್ತಾಯವನ್ನ ಕಂಡಿದೆ. ಎರಡನೇ ಓವರಿಗಾಗಿ ಬೆಂಗಳೂರು ಮೂಲದ ಮತ್ತೋರ್ವ ಯುವ ಎಸೆತಗಾರ ಆಫ್ರೀದ್. ಫೈಸ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಚುಕ್ಕಿ ಎಸೆತ. ಚೆಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ತಿರುವನ್ನು ನೀಡ್ತಾ ಇರುವಂತ ಬೌಲರ್ ಕೂಡ. ಎರಡನೇ ಬಾರಿ ಆಫ್ರೀದ್. ಎರಡನೇ ಚೆಂಡು ಫೈಜ್ ಕ್ಲೀನ್ ಬಾಲ್ ರೂಪದಲ್ಲಿ ಹೋದರೆಯನ್ನು ಒಪ್ಪಿಸಿದ್ರು. 13ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಜಾಲಿ ಮೂಡ್ಗೋಪಾಡಿ ಹೊಸ ಆಟಗಾರ. ಈವರೆಗೆ ಜಾಲಿ ಮೂಡ್ಗೋಪಾಡಿಯ ತಂಡಕ್ಕೆ ಅತ್ಯುತ್ತಮ ರೀತಿಯ ಆಟವನ್ನು ಆಡಿಕೊಂಡು ಬಂದಿರತಕ್ಕಂತ ಹೊನ್ನಾಳ ಮೂಲದ ಮತ್ತೋರು ಅನುಭವಿ ಆಟಗಾರ ತನ್ವೀರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಆಫ್ರೀದ್ ಮೂರನೆಯ ಬಾರಿಗೆ. ಮೂರನೇ ಬಾರಿ ಆಫ್ರೀದ್. ತನ್ವೀರ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ನಿಯಾಜ್ ವಿಕೆಟ್ ಕೀಪರ್. ಈ ಬಾರಿ ಮತ್ತೆ ತಿರುವನ್ನು ಪಡ್ಕೊಳ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಚುಕ್ಕಿ ಎಸೆತ. ರಿವ್ಯೂ ಪಡ್ಕೊಳ್ತಾ ಇರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ. ಅಣ್ಣ ಯಾರು ಹೋಗ್ಬೇಡಿ, ಏನಾಗಿಲ್ಲ ಅಣ್ಣ, ಯಾರು ಹೋಗ್ಬೇಡಿ. ಅವ್ರು ಫೋನಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ, ಏನೂ ಆಗಿಲ್ಲ. ಅಣ್ಣ ಸ್ಟೇಜ್ ಹಿಂದುಗಡೆ ಇರೋರೆಲ್ಲ ಮುಂದೆ ಬನ್ನಿ. ವೈಡ್ ಇಲ್ಲ ಅನ್ನೋ ಸೂಚನೆ ಬರ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮೊದಲ ಓವರ್ ಅಲ್ಲಿ ರಾಯಲ್ 13 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಈ ಓವರ್ ಅನ್ನ 3 ಚೆಂಡುಗಳಲ್ಲಿ ಅತ್ಯುತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತ ಆಫ್ರೀದ್ 4ನೇ ಬಾರಿಗೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತರ್ಮಲಕ ಬೌಂಡ್ರಿ. ತಂಡದ ಮೊತ್ತ ಇವಾಗ 17 ಓಟಗಳು. 17. ಬಹಳಷ್ಟೊಂದು ಉತ್ತಮ ರೀತಿಯ ಆರಂಭವನ್ನು ದಾಖಲಿಸಿರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ
ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಲೀಲಾಚಾಲವಾಗಿ ಹಾದು ಹೋಗಿತ್ತು. ಓಟ್ಗಳು ಬರ್ತಾ ಇಲ್ಲ. ಅಂತಿಮ ಚೆಂಡು, ಕೊನೆ ಎಸೆತ. ಅಲ್ಲಿ ಸ್ಟೇಜಿನ ಹಿಂದುಗಡೆ ಇರೋರೆಲ್ಲ ಅಲ್ಲಿಂದ ದಯವಿಟ್ಟು ನೀವು ಹಿಂದೆ ಹೋಗಿ ಅಥವಾ ಮುಂದೆ ಬನ್ನಿ. ಅಲ್ಲಿ ಯಾರು ಇರಬಾರ್ದು, ಗಮನಿಸಿ. 3 ದಿನಗಳ ಕಾಲ ಬಹಳಷ್ಟೊಂದು ಉತ್ತಮ ರೀತಿಯಾಗಿ ನಡೆದು ಬಂದಿರುವಂತಹ ಈ ಪಂದ್ಯಾಕೂಟ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಜೊತೆ ಸಹಕರಿಸಿ. ಅಣ್ಣ ಪಂದ್ಯ ಮುಂದುವರಿಸಿ. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇಲ್ಲಿ 17 ಓಟಗಳು. 3ನೇ ಓವರ್ಗಾಗಿ ಮತ್ತೆ ರಾಹಿಲ್ ಉದ್ಯಾವರ. ಇದರ ಮಧ್ಯೆ ಇಲಿಯಾಸ್ ಕ್ಲೀನ್ ಬೌಲ್ಡ್ ಆದ್ರು. 2ನೇ ವಿಕೆಟ್ ಪತನ. ಈವರೆಗೆ ತಂಡಕ್ಕಾಗಿ ಒಂದು ರೀತಿಯ ಜವಾಬ್ದಾರಿಯುತ ಆಟವನ್ನು ಆಡಿರುವಂತಹ ಇಲಿಯಾಸ್ ಮೂಲೂರ್ ವಿಕೆಟ್ ಕೂಡ ಪತನ. ಆ ನಿಟ್ಟಲ್ಲಿ 17ಕ್ಕೆ 2 ಜಾಲಿ ಮೂಡ್ಗೋಪಾಡಿಯ ತಂಡ. ಹೊಸ ಆಟಗಾರ ಅನ್ನು ಮತ್ತೆ ರಾಹಿಲ್ 2ನೇ ಬಾರಿ ಹೊಸ ಆಟಗಾರ ಅನ್ನು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಚಲವರಿಯ ಸೇರ್ಪಡೆ. ರಾಹಿಲ್ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ RFA ಮಾಡಿ 2,000 ರೂಪಾಯಿಯನ್ನು ಘೋಷಿಸ್ತಾ ಇದ್ದಾರೆ. ಇದು ರಾಹಿಲ್ ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ. ಕಾರ್ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ಆಫ್ರಿದಿ ಶತರಕ್ಷಣೆ ಮಾಡಿದ್ರು. 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 18 ಓಟಗಳು. ಇನ್ನು ಕೂಡ 3 ಚೆಂಡುಗಳು 3ನೇ ಓವರ್ ಅಲ್ಲಿ ಬಾಕಿ ಇದೆ. ಉತ್ತಮ ರೀತಿಯ ಬೌಲಿಂಗ್ ಲೈನಪ್ ಅನ್ನು ಹೊಂದಿರತಕ್ಕಂಥ ಟೌನ್ ಬ್ಲೂ ರೀಫ್ ಹೊಡ್ಡಾಳದ ತಂಡ. ಔಟರ್ ಆಗ್ತಾ ಇದೆ. ಅಣ್ಣ ಗಮನಿಸಿ, ಮಸೀದಿಯ ಪಕ್ಕದಲ್ಲಿ ಯಾರು ಕೂಡ ಇರಬೇಡಿ. ಮುಂಭಾಗಕ್ಕೆ ಬನ್ನಿ. ಒಂದು ಬಾರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸಂಘಟಕರು ತಿಳಿಸ್ತಾ ಇದ್ದಾರೆ, ಇದು ನಾವು ಹೇಳೋದಲ್ಲ. ಅಣ್ಣ ಎಲ್ಲರೂ ಮುಂದುಗಡೆ ಬನ್ನಿ. ಯಾರಿದ್ದೀರಿ ಎಲ್ಲರೂ ಬನ್ನಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್ 19 20 ಓಟಗಳು. ಮತ್ತೆ ವೈಟ್ ಬಾಲ್ ಅಕ್ರಮ ಎಸೆತ 21ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡಬಲ್ಲಂತ ರಾಹಿಲ್ ಇವಾಗ ಒಂದು ರೀತಿಯಲ್ಲಿ ಲಯದ ವೈಫಲ್ಯವನ್ನು ದಾಖಲಿಸ್ತಾ ಇದ್ದಾರೆ. ಸತತವಾಗಿ ಪಂದ್ಯಾಕೂಟಗಳು ನಡೀತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಬೌಲರ್ಸ್ಗಳಿಗೆ ಈ ರೀತಿಯ ಒಂದು ಲಯ ತಪ್ಪುವಂಥದ್ದು ಸಹಜ. ಆ ನೆಲೆಯಲ್ಲಿ ಓಟಗಳು ಬರ್ತಾ ಇಲ್ಲ. ಫಿರೋಜ್ ಹೊನ್ನಾಳ ಬಹಳಷ್ಟು ಉತ್ತಮ ರೀತಿಯಾಗಿ ಚೆಂಡನ್ನು ಅಡ್ಡಾಯಿಸಿದ್ರು. ಈ ಮಾದರಿಯ ಪಂದ್ಯಾಕೂಟವನ್ನು ಕಂಡ್ರೆ ಹೊನ್ನಾಳ ಪರಿಸರದಲ್ಲಿ ಅತ್ಯುತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಬಲ್ಲಂತ ಸಾಮರ್ಥ್ಯದ ಕ್ಷೇತ್ರರಕ್ಷಕ ಫಿರೋಜ್ ಹೊನ್ನಾಳ. ಕೊನೆಯ ಬಾರಿ ಅಂತಿಮ ಚೆಂಡಿಗಾಗಿ
ಇದರ ಮಧ್ಯೆ ತನ್ವೀರ್ ಕ್ಲೀನ್ ಬಾಲ್ ರೂಪದಲ್ಲಿ ಹೋದರಿ ಒಪ್ಪಿಸಿದ್ರು. ತನ್ಮೂಲಕವಾಗಿ 3ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ಗಳಲ್ಲಿ 22 ಓಟವನ್ನು ದಾಖಲಿಸಿರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ ಪ್ರಮುಖ 3 ವಿಕೆಟ್ಸ್ ಗಳನ್ನು ಕಳೆದುಕೊಂಡಿದ್ದಾರೆ. ಹೊಸ ಆಟಗಾರ ನೌಫೇಲ್ ಅಂಕಣಕ್ಕೆ ಬಂದ್ರು. ಮುನಾಫ್ ಎಮ್ಮಾಡಿ ಅವರ ಸಾರಥ್ಯದ ತಂಡ 22 ಇದೇ ಜನವರಿ 26ನೇ ತಾರೀಕು ಹೊನ್ನಾಳ ಪರಿಸರದಲ್ಲಿ ಬಹಳಷ್ಟೊಂದು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇರುವಂತಹ ಕ್ಲೀನ್ ಅಂಡ್ ಗ್ರೀನ್ ಆರ್ಗನೈಸೇಷನ್ ನ ಸಂಸ್ಥೆ ಇಮ್ರಾಸ್ ಹೊನ್ನಾಳ ಅವರೊಂದು ಮುಂದಾಳತ್ವದಲ್ಲಿ ಬಹಳಷ್ಟೊಂದು ಸ್ವಚ್ಛತಾ ಆಂದೋಲನ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹೊನ್ನಾಳದಲ್ಲಿ ನಡೆಸಲಿಕ್ಕಿದೆ. ಇದರ ಮಧ್ಯೆ ಬಹಳ ಉತ್ತಮ ರೀತಿಯ ಹೊಡೆತ, ಬೌಂಡ್ರಿ, ತಂಡದ ಮೊತ್ತ 26. ಬದ್ರಿಯಾ ಯಂಗ್ ಮೆನ್ಸ್ ಕೋಡಿಯ ಅಧ್ಯಕ್ಷರಾಗಿರುವಂತಹ ಲತೀಫ್ ಕೋಡಿ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಆಫ್ರೀದ್ ಓಟಗಳು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಗಳನ್ನ ಇಲ್ಲಿ ಅನ್ನು ದಾಖಲಿಸಿದ್ದಾರೆ. ಓಟಗಳ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ತಂಡಕ್ಕೆ ಇಲ್ಲಿ ಅನ್ನು ದಾಖಲಿಸಿರುವಂತಹ 2 ಬೌಂಡರಿಗಳೇ ಬಹಳಷ್ಟೊಂದು ಉತ್ತಮ ರೀತಿಯ ಹಂತವನ್ನು ನೀಡ್ತಾ ಇದೆ ಜಾಲಿ ಮೂಡ್ಗೋಪಾಡಿಯ ತಂಡಕ್ಕೆ. ಇವಾಗಲೇ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತಹ ರೀಗಲ್ ಕೋಟೇಶ್ವರದ ಹಿರಿಯ ಅನುಭವಿ ಆಟಗಾರ ಇರ್ಫಾದ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರಿಕೊಂಡು ಅವರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಇರ್ಫಾದ್ ಮತ್ತೆ ಆಫ್ರೀದ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ. ತಂಡದ ಮೊತ್ತ 30. ಎಸೆತಗಾರನ ಲಯವನ್ನು ತಪ್ಪಿಸುವಂತ ಕಾಯಕಕ್ಕೆ ಇಲ್ಲಿ ಅನ್ನು ಮುಂದೆ ಹೋದ್ರು. 3 ವಿಕೆಟ್ಗಳನ್ನು ಕಳೆದುಕೊಂಡಿರುವಂತಹ ಜಾಲಿ 30 ಓಟವನ್ನು ದಾಖಲಿಸಿದ್ದಾರೆ. ಮತ್ತೆ ಆಫ್ರೀದ್. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ. ತಂಡದ ಮೊತ್ತ 30. ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಮತ್ತೆ ಆಫ್ರೀದ್. ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ನಿಯಾಜ್ ಅವಕಾಶವನ್ನ ಕೈ ಚೆಲ್ಲಿದ್ರು. ಅಂತಿಮ 1 ಚೆಂಡು ಬಾಕಿ ಇದೆ. ಕೊನೆಯ ಎಸೆತ ಅಂತಿಮ ಚೆಂಡಿಗಾಗಿ. 4ನೇ ಓವರ್ನ ಕೊನೆಯ ಚೆಂಡಿಗಾಗಿ ಆಫ್ರೀದ್. ಓಟಗಳು ಮತ್ತೆ ಬರ್ತಾ ಇಲ್ಲ. 4 ಓವರ್ಗಳ ಮುಕ್ತಾಯದ ಬಳಿಕ 30ಕ್ಕೆ 3. ಅಂತಿಮ 12 ಚೆಂಡುಗಳು ಈ ಇನ್ನಿಂಗ್ಸಿನಲ್ಲಿ ಬಾಕಿ ಇದೆ. ಟೂರ್ನಮೆಂಟಿನ ಮೊದಲ ತಂಡವಾಗಿ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿಯ ಮಾರಿನ ತಂಡ ಫೈನಲ್ ಪ್ರವೇಶವನ್ನ ಕಂಡಿದ್ದಾರೆ. 2ನೇ ತಂಡಕ್ಕಾಗಿ 2ನೇ ಸೆಮಿಫೈನಲ್ ಹೋರಾಟ, ಕಾದಾಟ ಇಲ್ಲಿ ಪ್ರಸ್ತುತವಾಗಿ ಚಾಲ್ತಿಯಲ್ಲಿದೆ. ಮೊದಲ ಇನ್ನಿಂಗ್ಸಿನ 4 ಓವರ್ಗಳ ಮುಕ್ತಾಯದ ಬಳಿಕ 30 ಓಟವನ್ನು ಪೇರಿಸ್ತಾ ಇರುವಂತಹ ಜಾಲಿ ಮೂಡ್ಗೋಪಾಡಿಯ ತಂಡ. ಸನಾದ್ ಹೊನ್ನಾಳ ಬಹಳ ಉತ್ತಮ ರೀತಿಯ ಚೆಂಡು ಲೆಗ್ ಬೈ ಮುಖಾಂತರವಾಗಿ 1 ಓಟ ಬರ್ತಾ ಇದೆ. ಹೊನ್ನಾಳ ಪರಿಸರ ಕಂಡಿರ್ತಕ್ಕಂಥ ಬಹಳಷ್ಟೊಂದು ಉತ್ತಮ ರೀತಿಯ ಆಟಗಾರ ಕೂಡ, ಅತಿ ಶೀಘ್ರವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಆಟಗಾರ ಕೂಡ ಸನಾದ್ ಹೊನ್ನಾಳ. ಒಂದು ಹಂತದಲ್ಲಿ ಹೊನ್ನಾಳದ ಭರವಸೆಯ ಆಲ್ರೌಂಡರ್ ಆಟಗಾರ. ಇದರ ಮಧ್ಯೆ ತನ್ಮೂಲಕ ರನ್ಔಟ್ ರೂಪದಲ್ಲಿ ನೌಫೇಲ್ ವಿಕೆಟ್ ಪತನ. ಅತಿ ಶೀಘ್ರವಾಗಿ ರನ್ಔಟ್ ಅನ್ನ ಮಾಡಿದ್ರು. ಈ ರೀತಿಯ ಕಾಯಕವನ್ನ ಸನಾದ್ ಬಹಳಷ್ಟು ಉತ್ತಮ ರೀತಿಯಾಗಿ ಮಾಡ್ತಾರೆ.
ಬೆಳಗಿನ ಹೊತ್ತಿನಲ್ಲಿ ದಿ ಫಾಲ್ಕನ್ ಕ್ಲಬ್ಬಿನ ಪರವಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು 5 ವರ್ಷಗಳ ಬಳಿಕ ಇರ್ಫಾನ್ ಮಾಡಿದ್ದಾರೆ. ಆ ವಿಚಾರ ಅವರಿಗೆ ಒಂದು ರೀತಿಯ ಉಲ್ಲಾಸವನ್ನು ತಂದು ಕೊಡ್ತಾ ಇದೆ. ಅವರು ಇಲ್ಲಿ ಮಂದಹಾಸ ಮುಖಿ ಆಗ್ತಾ ಇದ್ದಾರೆ. ಹೊಸ ಆಟಗಾರ ಶಬೀರ್ ಮತ್ತೆ ಸನಾದ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರರಕ್ಷಣೆ ಫಿರೋಜ್ ಮಾಡಿದ್ರು. ಒಂದೋಟಗಳ ಸೇರ್ಪಡೆ ತಂಡದ ಮೊತ್ತ 31, 31. ಅಂತಿಮ 3 ಚೆಂಡುಗಳು, 32 ಓಟಗಳು, 32. ಅಂತಿಮ 3 ಚೆಂಡುಗಳು ಬಾಕಿ ಇದೆ 5ನೇ ಓವರ್ನಲ್ಲಿ. ಮತ್ತೆ ಸನಾದ್ ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಮತ್ತು ಓಟಗಳ ಸೇರ್ಪಡೆ ಆಗ್ತಾ ಇದೆ ಶಾರ್ಟ್ ಫೈಲ್ ವಿಭಾಗದಲ್ಲಿ. ತಂಡದ ಮೊತ್ತ ಕೂಡ ಇಲ್ಲಿ 33. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಟೌನ್ ಬ್ಲೂ ರೀಫಿನ ತಂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಕೂಡ. ಸೋಮವಾರ ತಿರುವಿನ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಅನ್ನು ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. 5ನೇ ಪತನ. ಜಾಲಿ 33ಕ್ಕೆ 5. ಆರಂಭಿಕ ಹಂತದಲ್ಲಿ ಅನ್ನು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತಂಡಕ್ಕಾಗಿ ಆಡಿದ್ರು. ಸತತವಾಗಿ ಪತನವನ್ನು ಕಂಡಿರ್ತಕ್ಕಂಥ ಜಾಲಿ ಮೂಡ್ಗೋಪಾಡಿಯ ತಂಡ ಒತ್ತಡಕ್ಕೆ ಸಿಲುಕ್ತಾ ಇದೆ. ಫಿರೋಜ್ಗೆ ಎಸ್ತಿರುವಂತಹ ಚೆಂಡು, ಓಟುಗಳು ಬರ್ತಾ ಇಲ್ಲ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 33. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಸನಾದ್ ಮಾಡಿದ್ರು. ಕೇವಲ 3 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು 2ನೇ ಸೆಮಿಫೈನಲ್ ಪಂದ್ಯ 23ನೇ ವರ್ಷದ ಜಾಮಿಯಾ ಟ್ರೋಫಿ. ಅಂತಿಮ ಓವರ್ಗಾಗಿ ರಿಜ್ವಾನ್. ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಹಾದು ಹೋಗ್ತಾ ಇದೆ. 34. ಹೊನ್ನಾಳ ಪರಿಸರದ ಮತ್ತೋರ್ವ ಉದಯೋನ್ಮುಖ ಅನುಭವಿ ಆಟಗಾರ ರಿಜ್ವಾನ್ ಹೊನ್ನಾಳ. ಓಟಗಳು ಬರ್ತಾ ಇಲ್ಲ. ತನ್ಮೂಲಕ ಕಾಟ್ಬ್ಯಾಂಡ್ ರೂಪದಲ್ಲಿ 6ನೆಯ ವಿಕೆಟ್ ಪತನ. ಅಂತಿಮ ಹೋದ್ದರಿವಾಗ ಅಂಕಣಕ್ಕೆ ಬರ್ತಾ ಇದೆ ಸಂಪೀರ್. ಅಂಕಣಕ್ಕೆ ಬರ್ತಾ ಇರುವಂತಹ ಹೊಸ ಆಟಗಾರ. ಕೊನೆಯ ಹೋದ್ದರಿಯ ಭಾಗಿದಾರಿ ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ಇದೇ ಕ್ರೀಡಾ ಋತುವಿನ ಪಾಂಡೇಶ್ವರ ಫ್ರೆಂಡ್ಸ್ ಟ್ರೋಫಿಯಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ರೂಪದಲ್ಲಿ ರಿಜ್ವಾನ್ ಸೈಕಲ್ ಅನ್ನು ಪಡ್ಕೊಂಡಿದ್ರು. ಸೈಕಲ್ ಮೇಲೆ ಕೂತಿರುವಂತ ಹೊನ್ನಾಳದ ಸೈಕಲ್ ರಿಜ್ವಾನ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಆಫ್ರಿದಾ ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ರು. 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. 35, 35. ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಬಹಳಷ್ಟೊಂದು ಯಶಸ್ವಿ ಆಟವನ್ನು ಆಡ್ತಾ ಇರುವಂತ ಟೌನ್ ಬ್ಲೂ ರೀಫಿನ ತಂಡ ಕಾರ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಆಫ್ರಿದಿ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತಹ ತಂಡ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಕ್ಷೇತ್ರರಕ್ಷಣೆ ವಿಭಾಗವನ್ನು ಗಮನಿಸಿದಾಗ ಬಹಳಷ್ಟೊಂದು ಯಶಸ್ವಿ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತಹ ಹೊನ್ನಾಳದ ಫಿರೋಜ್ ಟೌನ್ ಬ್ಲೂ ರೀಫಿನ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಲೆಗ್ ಬೈ ಅನ್ನುವಂತಹ ತೀರ್ಪು. ಅಂತಿಮ 2 ಚೆಂಡುಗಳು ಬಾಕಿ ಇವೆ. ತಂಡದ ಮೊತ್ತ 37, 37. 2 ಎಸೆತಗಳು ಬಾಕಿ ಇದೆ. ಲಾಸ್ಟ್ ಬಾಲ್. ಫೈರೋಜ್
ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ಸೀರ್ ಶತರಕ್ಷಣೆ ಮಾಡಿದ್ರು, ಓಟ್ಗಳು ಬರ್ತಾ ಇಲ್ಲ. ಡಾಟೆಸ್ ಡೆಲವರಿ ಅಂತಿಮ ಎಸೆತ, ಕೊನೆಯ ಚೆಂಡು. ರಿಜ್ವಾನ್ ಹೊನ್ನಾಳ, ಓಟಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ. 37-38ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತಹ ತಂಡ. ಆ ನಿಟ್ಟಲ್ಲಿ 36 ಎಸೆತ, 38 ಟಾರ್ಗೆಟ್ ರೂಪದಲ್ಲಿ ಪಡ್ಕೊಳ್ತಾ ಇದೆ ಟೌನ್ ಬ್ಲೂ ರೀಫಿನ ತಂಡ. ಆ ಹಂತದಲ್ಲಿ ಮತ್ತೆ ವೀಕ್ಷಕ ಬದಲಾವಣೆ. ಮುಂದಿನ ಹಂತಕ್ಕಾಗಿ ನಾಸೀರ್ ಮೂಡ್ಗೋಪಾಡಿ. ಧನ್ಯವಾದಗಳು. ಫಜಾನ್ ಮೌಲಾನ ಪ್ರತಿಷ್ಠಿತ ಪಂದ್ಯಕೂಟ ಜಾಮಿಯಾ ಟ್ರೋಫಿ 2025-23ನೇ ಬಾರಿಯ ಅದ್ದೂರಿಯ ಪಂದ್ಯಕೂಟ ಜಾಮಿಯಾ ಟ್ರೋಫಿ. ಇವಾಗ ಮತ್ತೊಂದು ಸುಂದರ ಶೈಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ತನ್ವೀರ್ ಅಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 36 ಎಸೆತ, 38ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ ಫೈನಲ್ ಪ್ರವೇಶಕ್ಕಾಗಿ. ಟೌನ್ ಇವಾಗ ಎದುರಿಸಿದ 2ನೇ ಎಸೆತದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಬೌಂಡ್ರಿ ಮಾಡಿಸ್ತಾ ಇದೆ. ಈ ಹಂತದಲ್ಲಿ ಇವಾಗ 4 ಓಟದ ಸೇರ್ಪಡೆ. ತಂಡದ ಖಾತೆ ಆರಂಭ. ಜಾಮಿಯಾ ಟ್ರೋಫಿ 2025ರ 2ನೇ ಸೆಮಿಫೈನಲ್ ಪಂದ್ಯಾಟ. ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ. ಅಂಕಣದ ಒಳಭಾಗದಲ್ಲಿ ಟೌನ್ ಬ್ಲೂ ರೀಫ್ ವಿರುದ್ಧ ತಂಡ ಜಾಲಿ ಮೂಡುಗೋಪಾಡಿ. ಇವಾಗ ಬಲವಾದ ಹೊಡೆತ. ಮತ್ತೊಂದು ಸುಂದರ ಶೈಲಿಯ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ರಿಜ್ವಾನ್ ಅನುಭವಿ ಆಟಗಾರ, ಬೌಂಡ್ರಿಗಳ ಸರದಾರ, ಅನುಭವಿ ಎಸೆತಗಾರ ಕೂಡ, ಬೌಂಡ್ರಿಗಳ ಸರದಾರ. ಇವಾಗ ಅಂಕಣದ ಭಾಗದಲ್ಲಿ ಬೌಂಡ್ರಿಯನ್ನು ಸಿಡಿ ಬೀಳಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ 4 ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಇವಾಗ 9 ಓಟ. ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾರೆ. ನಿಯಾದ್ 1 ಓಟ ಪಡೆಯುವ ಪ್ರಯತ್ನ. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದೇ ರೀತಿಯ ಬೌಂಡ್ರಿಗಳನ್ನು ದಾಖಲಿಸ್ತಾ ಇದ್ರೆ ಪಂದ್ಯಾಟ ಆದಷ್ಟು ಬೇಗ ಮುಗಿಯುವ
ಎಲ್ಲ ಅವಕಾಶಗಳು ಕೂಡ ಇದೆ ಟೌನ್ ಬ್ಲೂರೀಫ್ ತಂಡಕ್ಕೆ. ಮತ್ತೆ ಡಾಟ್ ಆಫ್ ಡೆಲಿವರಿ ಚುಕ್ಕಿ ಎಸೆತ ಊಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಇವಾಗ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟ. ಇವಾಗ ಮತ್ತೊಂದು ಬಲವಾದ ಹೊಡೆತ, ಚೆಂಡು ಸೀಮಾಗೆರೆಯನ್ನು ಆಕ್ರಮಿಸಿಕೊಳ್ತಾ ಇದೆ. ಈ ಓವರಿನ 3ನೇ ಬೌಂಡ್ರಿಯನ್ನು ದಾಖಲಿಸಿದ್ರು. ಓವರ್ ಮುಕ್ತಾಯ. 2ನೇ ಸೆಮಿಫೈನಲ್ 2ನೇ ಇನ್ನಿಂಗ್ಸಿನ ಪ್ರಥಮ 1 ಓವರ್ ಮುಕ್ತಾಯ. ತಂಡದ ಮೊತ್ತ 13 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಟೌನ್ ಬ್ಲೂರೀಫ್ ತಂಡ. ಜಾಮಿಯಾ ಟ್ರೋಫಿ 2025ರ 23ನೇ ಈ ಒಂದು ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಅವರ ಆಶೀರ್ವಾದ ನಡೆತಕ್ಕಂಥ ಪಂದ್ಯಾಕೂಟದ ಪ್ರಥಮ ತಂಡವಾಗಿ ಫೈನಲ್ಗೆ ಪ್ರವೇಶ ಪಡ್ಕೊಂಡಿರತಕ್ಕಂಥ ತಂಡ ಅದು ಬ್ರಹ್ಮಾವರದ ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ ಫೈನಲ್ ಪ್ರವೇಶಕವನ್ನು ಕಂಡುಕೊಳ್ತಾ ಇದೆ. ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ ನಿಯಾಸ್. ಚೇತರಕ್ಷಣೆ ಇವಾಗ ಫೈರೋಜ್ ಮಾಡಿದ್ದಾರೆ. ಇವಾಗ ಬೌಂಡ್ರಿ 4 ಓಟದ ಸೇರ್ಪಡೆ. ತಂಡದ ಮೊತ್ತ 18 ವಿದೌಟ್ ಲಾಸ್. ಇವಾಗ ಚೆಂಡು ತಿರುಗ್ತಾ ಇದೆ. 1 ಓಟದ ಸೇರ್ಪಡೆ. ಅದೇ ರೀತಿ ಅಲ್ಲಿ ಸೆಮಿಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇರುವಾಗ ನಮ್ಮ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಆರ್ಗನೈಸರ್ಗಳು ಮತ್ತು ಕಮಿಟಿಯ ಎಲ್ಲ ಮೆಂಬರ್ಗಳು ಆರ್ಗನೈಸರ್ಸ್ ಆದಷ್ಟು ಬೇಗ ಇಲ್ಲಿ ವೇದಿಕೆಯ ಬಳಿ ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದೇವೆ. ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ಫೈನಲ್ ಹಂತದ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇವಾಗಲೇ 2ನೇ ಸೆಮಿಫೈನಲ್ ಮುಂದುವರಿಕೆಯನ್ನು ಕಾಣ್ತಾ ಇದ್ರೆ ಅಲ್ಲಿ ಎಲ್ಲ ಆರ್ಗನೈಸರ್ಸ್ಗಳು ವೇದಿಕೆಯ ಬಳಿ ಬರಬೇಕು ಎಂಬುದನ್ನು ಇವಾಗಲೇ ಸಂಸ್ಥೆ ಅಧ್ಯಕ್ಷರಾಗಿರುವಂತ ಅಮೀರ್ ಸೋಲ್ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಸಗಾರಿಕೆಯಲ್ಲಿ ಅನು ಬಲವಾದ ಹೊಡೆತ ಗೋಲಿ ಭಾಗದಲ್ಲಿ ಮತ್ತೆ ನಿಯಾಜ್ರವರ ದಾಂಡಿನ ಮುಖಾರವಾಗಿ ಮತ್ತೊಂದು ಬೌಂಡ್ರಿ. ಕೊನೆ ಹಂತದಲ್ಲಿ ಪ್ರೇಕ್ಷಕನನ್ನು ರಂಜಿಸುವಂತ ಆಟವನ್ನು ಆಡ್ತಾ ಇದ್ದಾರೆ ಇರುವ ಜೋಡಿ. ಒಂದೆಡೆ ರಿಜ್ವಾನ್, ಇನ್ನೊಂದೆಡೆ ನಿಯಾಸ್. ಓವರ್ ಮುಕ್ತಾಯ. ಆರಂಭಿಕ ಹಂತದ ಇನ್ನಿಂಗ್ಸಿನ 2 ಓವರ್ ಮುಕ್ತಾಯ. ತಂಡದ ಮೊತ್ತ 23 ತಲತ್ತ ಇಸ್ರೀನ್. ಮತ್ತೆ ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ. ಚೇತರಕ್ಷಣೆ ಸನ್ಫೀರ್ ಮಾಡ್ತಾ ಇದ್ದಾರೆ. ಮೂಡುಗಾಪಳ್ಳಿ ಮತ್ತರುವ ಅನುಭವಿ ಆಟಗಾರ ಸನ್ಫೀರ್ ಕಳೆದ ಲೀಗ್ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಚೇತರಕ್ಷಣೆಯನ್ನು ಕೂಡ ಮಾಡಿದ್ರು. ಇವತ್ತು ಸೆಮಿಫೈನಲ್ ಪಂದ್ಯಾಟದಲ್ಲಿ ಅವರಿಗೆ ಕೊನೆ ಹಂತದಲ್ಲಿ ಬ್ಯಾಟಿಂಗ್ ಅನ್ನ ಕೊಟ್ಟಿದ್ರು. ಇವಾಗ ಮತ್ತೆ ಗ್ಯಾಪ್ ಶಾಟ್, ಮತ್ತೊಂದು ಬೌಂಡ್ರಿ ನಿಯಾಜ್ರವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ತಂಡದ ಮೊತ್ತ 28 10 ಓಟದ ಅವಶ್ಯಕತೆ ಜಯಕ್ಕಾಗಿ. ಓಹೋ, ಮತ್ತೆ ಸುಂದರ ಶೈಲಿ ಹೊಡೆತ. ಬಹಳಷ್ಟು ಅನುಭವದ ಆಟವನ್ನು ಆಡ್ತಾ ಇದ್ದಾನೆ. ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ಇವಾಗ ತಂಡದ ಗಳಿಕೆ 32. ರಿಜ್ವಾನ್ ಅವರು ಕೊಂಚ ಮಟ್ಟಿನ ಸಮಾಲೋಚನೆ ನಿಯಾಜ್ ಹತ್ರ ಮಾಡ್ತಾ ಇದ್ದಾರೆ. ಮತ್ತೆ ಬೌಂಡ್ರಿ, 4 ಓಟದ ಸೇರ್ಪಡೆ. ಹ್ಯಾಟ್ರಿಕ್ ಬೌಂಡ್ರಿಯನ್ನು ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ ಇವರ ನಿಯಾಜ್. ಕ್ಲೀನ್ ಬಾಲ್ ಹುದ್ದರಿ ಕಳ್ಕೊಳ್ತಾ ಇದೆ. ಇವಾಗ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸತಕ್ಕಂಥ ಆಟಗಾರ ನಿಯಾಜ್ ರವರಿಗೆ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ ಇವರ ಕಡೆಯಿಂದ ಬ್ಲೂಟೂತ್ ನೆಕ್ ಬ್ಯಾಂಡ್ ಇದನ್ನ ಕೊಡ ಮಾಡಿದ್ದಾರೆ. ಅದರ ಮುಖ್ಯ ಪ್ರಾಯೋಜಕರು ಶರೀಫ್ ಇವರು ನೀಡಿ ಗೌರವಿಸಲಿಕ್ಕಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಸಹಕಾರವನ್ನು ಮಾಡುತ್ತಿರತಕ್ಕಂಥ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ ಇವರಿಗೆ ಕೂಡ
ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಇವಾಗ ಮತ್ತೆ ಅಂತಿಮ ಎಸೆತಕ್ಕಾಗಿ ಹೊಸ ಆಟಗಾರ ಇವಾಗ ಅಂಕಣದ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ರಾಹಿಲ್ ಈ ಹಂತದಲ್ಲಿ ಜಾಮಿಯಾ ಟ್ರೋಫಿ 2025ರ ಮ್ಯಾನ್ ಆಫ್ ದಿ ಸೀರೀಸ್ 7,000 ರೂಪಾಯಿಗಳ ಒಂದು ಗಿಫ್ಟ್ ಕೂಪನ್ ಇದನ್ನ ಕೊಡ ಮಾಡಿದವರು ಶೂ ವರ್ಲ್ಡ್ನ ಮಾಲಕರಾಗಿರ್ತಕ್ಕಂಥ ತಬ್ರೇಜ್ ಬಾಯ್ ಇವರು ನೀಡಿ ಗೌರವಿಸಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಸಹಕಾರವನ್ನ ಪ್ರತಿ ವರ್ಷದಲ್ಲಿ ಕೂಡ ನಮಗೆ ಸಹಕಾರವನ್ನು ಮಾಡ್ತಿರ್ತಕ್ಕಂಥ ಶೂ ವರ್ಲ್ಡ್ ಮಾಲಕರು ತಬ್ರೇಜ್ ಕುಂದಾಪುರ ಇವರು ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಪ್ರಸ್ತುತ ಮುಗಿದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ